ಜಾತಿ ಗಣತಿಯ ಗೊಂದಲ ಸಿಎಂ ಮತ್ತೊಂದು ಸುತ್ತಿನ ಸಭೆ ಏನೇನು ಕೆಲವೇ ಹೊತ್ತಿನಲ್ಲಿ ಆ ಮೀಟಿಂಗ್ ಆರಂಭ ಆಗಿದೆ. ಜಾತಿ ಗಣತಿ ಗೊಂದಲ ಸಂಬಂಧಪಟ್ಟ ಹಾಗೆ ಸಿಎಂ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಮೀಟಿಂಗ್ ಆರಂಭ ಆಗಲಿದೆ. ಕಾವೇರಿ ನಿವಾಸದಲ್ಲಿ ನಡೆಯಲಿರುವಂತಹ ಮಹತ್ವದ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸ್ತಾ ಇರುವಂತಹ ಸಚಿವರು ಸಂಪುಟದ ಸಹೋದ್ಯೋಗಿಗಳ ಜೊತೆ ಸಭೆ ನಡೆಸಲಿರುವಂತಹ ಸಿಎಂ ಹಿಂದುಳಿದ ವರ್ಗಗಳ ಆಯೋಗದ ಜೊತೆ ಕೂಡ ಮೀಟಿಂಗ್ ಇದೆ. ಹೆಚ್ಚುವರಿ ಜಾತಿ ತೆಗೆದು ಸಮೀಕ್ಷೆ ಮುಂದುವರಿಕೆ ಬಗ್ಗೆ ಚರ್ಚೆ. ಜಾತಿ ಗಣತಿ ಅನ್ನೋದು ಯಾವತ್ತೂ ಕೂಡ ಬಹಳಷ್ಟು ಗೊಂದಲ ಇರುವಂತಹ ವಿಚಾರ. ಒಬ್ಬರಿಗೆ ಅನುಕೂಲ ಸಿಕ್ಕಿದ್ರೆ ಮತ್ತೊಂದು ವರ್ಗಕ್ಕೆ ಅಸಮಾಧಾನ ಆಗುತ್ತೆ. ಆ ಕಾರಣಕ್ಕೆ ಇದನ್ನು ಹೇಗೆ ಸರಿದೂಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮೀಟಿಂಗ್ ಇನ್ನೇನು ಕೆಲವು ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಜಾತಿ ಗಣತಿ ಏನಿದೆ ಇದು ಪ್ರತಿ ಬಾರಿ ಕೂಡ ಅದನ್ನು ಹ್ಯಾಂಡಲ್ ಮಾಡೋದು ಬಹಳ ಸೂಕ್ಷ್ಮವಾಗಿರುತ್ತೆ. ಇದೀಗ ಇವತ್ತಿನ ಮೀಟಿಂಗ್ನಲ್ಲಿ ಏನು ನಿರೀಕ್ಷೆ ಮಾಡ್ಬೋದು, ಯಾರೆಲ್ಲ ಬರ್ತಾ ಇದ್ದಾರೆ, ಸದ್ಯದ ಅಪ್ಡೇಟ್ ಏನಿದೆ ಪ್ರಸನ್ನ? ಅವಿನಾಶ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ಸುಮಾರು 6 ರಿಂದ 7 ಮಂದಿ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾರೆ. ಈ ಸಭೆಯ ಪ್ರಮುಖವಾಗಿ 2 ಅಜೆಂಡಾಗಳಿದ್ದಾವೆ. ಒಂದು, ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ಪ್ರಾರಂಭ ಆಗಬೇಕು. ಅಂದ್ರೆ ಇನ್ನು ಕೇವಲ 2 ರಿಂದ 3 ದಿನಗಳು ಮಾತ್ರ ಬಾಕಿ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಗೊಂದಲಗಳು ತಾರಕಕ್ಕೆ ಏರುವಂತಹ ಹಿನ್ನೆಲೆಯಲ್ಲಿ ಸಮೀಕ್ಷೆಯನ್ನ ತಕ್ಷಣಕ್ಕೆ ಪ್ರಾರಂಭ ಮಾಡಬೇಕಾ ನಿಗದಿತ ಸಮಯದಲ್ಲಿ ಅನ್ನುವಂಥದ್ದು ಮೊದಲನೇದು, ಅಥವಾ ಮುಂದೂಡಿದ್ದೇ ಆದ್ರೆ ಅದನ್ನ ಯಾವ ಸಮಯಾವಕಾಶವನ್ನ ಪಡೆದುಕೊಂಡು ಮುಂದೂಡಬೇಕು ಅನ್ನೋ ಬಗ್ಗೆ ಒಂದು ಚರ್ಚೆ. ಇನ್ನೊಂದು ಪ್ರಮುಖವಾದಂತಹ ಚರ್ಚೆ, ಹೆಚ್ಚುವರಿ ಜಾತಿಗಳನ್ನ ಸೇರ್ಪಡೆ ಮಾಡಿದ್ರ ಬಗ್ಗೆ ಎಲ್ಲ ಸಮುದಾಯಗಳಿಂದಲೂ ಕೂಡ ಬಹಿರಂಗವಾಗಿ ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತು ಕ್ರಿಶ್ಚಿಯನ್ ಜಾತಿಗಳ ಜೊತೆ ಹಿಂದೂಗಳ ಜಾತಿಯನ್ನ ಸಮೀಕರಣ ಮಾಡಿರುವಂತದ್ರ ಬಗ್ಗೆಯೂ ಕೂಡ ಸಚಿವ ಸಂಪುಟದಲ್ಲೇ ದೊಡ್ಡ ಅಪಸ್ವರ ಇದೆ. ಇದೆಲ್ಲವನ್ನು ಕೂಡ ಬಗೆಹರಿಸಿಕೊಂಡು ಹೇಗೆ ಅದನ್ನ ಮರುಪರಿಷ್ಕರಣೆಯನ್ನ ಮಾಡಬೇಕು ಅನ್ನುವಂಥದ್ದು 2ನೇ ಪ್ರಮುಖವಾದಂತಹ ಅಜೆಂಡಾ. ಈಗಾಗಲೇ ನಿನ್ನೆ ತಡರಾತ್ರಿಯ ತನಕವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು, ಸದಸ್ಯರು ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿಯವರ ಜೊತೆ ಒಂದು ಸುದೀರ್ಘವಾದಂತಹ ಸಮಾಲೋಚನೆಯನ್ನ ನಡೆಸಿದ್ರು. ಈ ಸಮಾಲೋಚನೆ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಿರುವಂತಹ 331 ಜಾತಿಗಳನ್ನ ಕೈ ಬಿಡಬೇಕು. ಅದರಲ್ಲಿ ಕ್ರಿಶ್ಚಿಯನ್ ಜಾತಿಗಳನ್ನ ಏನು ಹಿಂದೂಗಳ ಜೊತೆ ಸಮೀಕರಣವನ್ನ ಮಾಡಲಾಗಿದೆ ಅದನ್ನು ಕೂಡ ತಕ್ಷಣಕ್ಕೆ ಕೈ ಬಿಡಬೇಕು ಅಂತ ಹೇಳಿ ಪ್ರಾಥಮಿಕವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದನ್ನ ಬಿಟ್ಟಿದ್ದೇ ಆದ್ರೆ ಇನ್ನು ಕೇವಲ 2 ದಿನಗಳ ಒಳಗಾಗಿ ಸಮೀಕ್ಷೆ ಪ್ರಾರಂಭ ಆಗುತ್ತೆ. ಈಗಾಗಲೇ ಕೈಪಿಡಿಗಳನ್ನ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಕಟವನ್ನ ಮಾಡಲಾಗಿದೆ. ಆ ಕೈಪಿಡಿಗಳಲ್ಲಿ ಕೋಡ್ ಕೂಡ ಬದಲಾಗಬೇಕಾಗುತ್ತೆ. ಈಗ ಯಾವುದೋ ಒಂದು ಜಾತಿಗೆ ಕೈ ಬಿಟ್ಟಿದ್ದೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೋಡ್ ಅನ್ನ ಯಾವುದಕ್ಕೆ ಸೇರಿಸಬೇಕು ಅನ್ನೋ ಬಹುದೊಡ್ಡ ಟೆಕ್ನಿಕಲ್ ಗೊಂದಲವೂ ಕೂಡ ಇದೀಗ ಮೇಲೆದ್ದಿದೆ. ಅದೆಲ್ಲವನ್ನು ಕೂಡ ಹೇಗೆ ಸರಿಪಡಿಸಿಕೊಳ್ಬೇಕು ಅನ್ನೋ ಬಗ್ಗೆಯೂ ಕೂಡ ಇದೀಗ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಚರ್ಚೆ ಆಗುತ್ತೆ. ಅಕಸ್ಮಾತ್ ಸಮೀಕ್ಷೆಯನ್ನು ಮುಂದೂಡದೆ ಅಂತೇಳಿ ಅಂತಿಮ ತೀರ್ಮಾನಕ್ಕೆ ಬಂದಿದ್ದೆ ಆದ್ರೆ ಬಹುತೇಕ ಮುಂದಿನ ದಿನಗಳಲ್ಲಿ ಆ ಸಮೀಕ್ಷೆಯನ್ನು ಮಾಡುವಂಥದ್ದು ಮತ್ತಷ್ಟು ಕಷ್ಟ ಸಾಧ್ಯ ಆಗ್ಬಹುದು. ಇದು ದಸರಾ ರಜೆ ಆಗಿರುವಂತಹ ಕಾರಣಕ್ಕೋಸ್ಕರ ಸಮೀಕ್ಷೆಗೆ ಶಿಕ್ಷಕರನ್ನ ಬಳಸ್ಕೊಳ್ಳೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅಕಸ್ಮಾತ್ ಈ ಅವಧಿ ಮುಂದೂಡಲ್ಪಟ್ಟಿದ್ದೆ ಆದ್ರೆ ಆವಾಗ ಯಾವ ಸಿಬ್ಬಂದಿಯನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಸರ್ಕಾರದ ಮುಂದೆ ಇರುವಂತಹ ಬಹುದೊಡ್ಡ ಸವಾಲು. ಅದನ್ನ ಬೇಸಿಗೆ ರಜೆಯಲ್ಲಿ ಮಾಡ್ತೀವಿ ಅಥವಾ ಇನ್ನು 6 ರಿಂದ 7 ತಿಂಗಳು ಕಾಲಾವಕಾಶವನ್ನ ಪಡೆದುಕೊಳ್ತೀವಿ ಅಂದ್ರೆ ಆವತ್ತು ಕೂಡ ಕೇಂದ್ರ ಸರ್ಕಾರದ ಜಾತಿ ಗಣತಿ ಮತ್ತೆ ಪ್ರಾರಂಭ ಆಗುತ್ತೆ. ಅಲ್ಲಿಯೂ ಕೂಡ ಮತ್ತೆ ಗೊಂದಲಗಳು ತಾರಕಕ್ಕೆ ಇರ್ತವೆ. ಇದೆಲ್ಲ ಕಾರಣಕ್ಕೋಸ್ಕರ ಇದೀಗ ಸಮೀಕ್ಷೆಯನ್ನ ಯಾವ ಸಂದರ್ಭದಲ್ಲಿ ಮಾಡಬೇಕು ಮತ್ತು ಹೆಚ್ಚುವರಿ ಜಾತಿಗಳನ್ನ ಕೈ ಬಿಡೋದಾದ್ರೆ ಅದನ್ನ ತಾಂತ್ರಿಕವಾಗಿ ಅದನ್ನ ಲೋಪದೋಷಗಳನ್ನ ಹೇಗೆ ಸರಿಪಡಿಸಬೇಕು ಅನ್ನೋ ಬಗ್ಗೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಚರ್ಚೆ ನಡೆಯಲಿಕ್ಕಿದೆ. ಈ ಚರ್ಚೆಯ ಬಳಿಕ ಈ ಜಾತಿ ಗಣತಿಯ ಭವಿಷ್ಯ ನಿರ್ಧಾರ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಅವಿನಾಶ, ಪ್ರಸನ್ನ, ಇನ್ನೂ ಕೂಡ ಕೆಲವೊಂದು ವಿಚಾರಗಳು ಇಲ್ಲಿ ಒಂದ್ ಕಡೆ ಲಿಂಗಾಯತರು, ಒಕ್ಕಲಿಗರು ಒಂದ್ ಕಡೆ ಅವರು ಕೂಡ ಮೀಟಿಂಗ್ ಸೇರ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ STಗೆ ಕುರುಬ ಸಮುದಾಯವನ್ನ ಸೇರಿಸುವಂತಹ ವಿಚಾರ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದಷ್ಟು ಗೊಂದಲ ಇದೆ ಅಂತ. ಇದನ್ನು ಹೇಗೆ ಸಿಎಂ ಇವತ್ತು ಬ್ಯಾಲೆನ್ಸ್ ಮಾಡಬಹುದು, ಸಚಿವರ ಅಭಿಪ್ರಾಯಗಳನ್ನ ತೆಗೆದುಕೊಳ್ಳೋದರ ಜೊತೆಗೆ ಅಂತ? ಹೌದು ಅವಿನಾಶ್, ಈ ಒಂದು ಕೈಪಿಡಿಯಲ್ಲಿ ಹಿಂದುಳಿದ ವರ್ಗ ಆಯೋಗ ಯಾವೆಲ್ಲ ಜಾತಿಗಳನ್ನ ಸೇರ್ಪಡೆ ಮಾಡಿದೆ ಆ ಜಾತಿಗಳ ಬಗ್ಗೆ ಬಹುದೊಡ್ಡ ಆಕ್ಷೇಪ ಇದೆ. ಒಂದು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ವಾಲ್ಮೀಕಿ ಕ್ರಿಶ್ಚಿಯನ್ನು, ಈ ರೀತಿ ಕ್ರಿಶ್ಚಿಯನ್ ಜಾತಿಗಳ ಜೊತೆಗೆ ಅದನ್ನ ಸೇರ್ಪಡೆ ಮಾಡಿದ್ದು. ಇದನ್ನ ಕೇವಲ ಬಿಜೆಪಿಯವರು ಮಾತ್ರ ವಿರೋಧವನ್ನ ಮಾಡ್ತಾ ಇಲ್ಲ, ಸ್ವತಃ ಕಾಂಗ್ರೆಸ್ನ ನಾಯಕರು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಈ ರೀತಿ ಬೇರೆ ಬೇರೆ ಜಾತಿಗಳನ್ನ ಸಮೀಕರಣ ಮಾಡಿದ್ದೇ ಆದ್ರೆ ಮೂಲ ಜಾತಿಗಳ ಅಸ್ತಿತ್ವ ಎಲ್ಲಿ ಉಳಿಯುತ್ತದೆ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಈ ರೀತಿ 331 ಹೆಚ್ಚುವರಿ ಜಾತಿಗಳನ್ನ ಸೇರ್ಪಡೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಮಾನದಂಡಗಳನ್ನ ನೀವು ಕನ್ಸಿಡರ್ ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ
ಸಚಿವರು ಹಿಂದುಳಿದ ವರ್ಗದ ಆಯೋಗದ ಮುಂದೆ ಎತ್ತಿದ್ದಾರೆ. ಅಂದ್ರೆ ಈ ಒಂದು ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಜಾತಿಗಳು ರಿಪೀಟ್ ಆಗಿದ್ದಾವೆ. ಅಂದ್ರೆ ಒಂದು ಕಡೆ ಕೋಡ್ ಕೊಟ್ಟಂತದ್ದು ನೊಣಬ ಲಿಂಗಾಯತ ಅಂತ ಕೊಟ್ಟಿದ್ರೆ, ಇನ್ನೊಂದು ಕಡೆ ಬೇರೆ ಕೋಡ್ನಲ್ಲಿ ನೊಣಂಬ ಲಿಂಗಾಯತ ಅಂತ ಕೊಟ್ಟಿದ್ದಾರೆ. ಅದೆರಡೂ ಕೂಡ ಕಾಸ್ಟ್ ಒಂದೇ ಅನ್ನುವಂಥದ್ದು ಲಿಂಗಾಯತ ಸಮುದಾಯ ಹೇಳ್ತಾ ಇರುವಂತದ್ದು. ಮತ್ತು ಲಿಂಗಾಯತ ಸಮುದಾಯದ ನಾಯಕರಲ್ಲಿಯೇ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು ತಲೆದೋರಿದ್ದಾವೆ. ಹಿಂದೂ ಧರ್ಮದ ಅಡಿಯಲ್ಲಿಯೇ ಲಿಂಗಾಯತರು ದಾಖಲಿಸಬೇಕು ಅನ್ನುವಂಥದ್ದು ಒಂದು ಆದ್ರೆ, ಪಂಚಮಸಾಲಿ ಸಮುದಾಯದ ಎಲ್ಲ ನಾಯಕರು ಮತ್ತು ಸ್ವಾಮೀಜಿಗಳು ನಾವು ಹಿಂದೂ ಧರ್ಮದ ಅಡಿಯಲ್ಲೇ ಬರೆಸ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ವೀರಶೈವ ಲಿಂಗಾಯತ ಅನ್ನುವಂಥದ್ದನ್ನ ಇತರೆ ಧರ್ಮದ ಕಾಲಂನಲ್ಲಿ ಬರೆಸಬೇಕು ಅನ್ನುವಂಥ ಒಂದು ದೊಡ್ಡ ಬೇಡಿಕೆ ಕೂಡ ಇದೆ. ಇದೆಲ್ಲವೂ ಕೂಡ ಇದೀಗ ದೊಡ್ಡ ಮಟ್ಟಿಗಿನ ಗೊಂದಲಕ್ಕೆ ಕಾರಣವಾಗಿದೆ. ಇದು ಸಮುದಾಯಗಳ ಒಳಗಿನ ಗೊಂದಲಗಳಾದ್ರೆ, ಹಿಂದುಳಿದ ವರ್ಗದ ಆಯೋಗದ ಗೊಂದಲದಿಂದ ಕಾರಣಕ್ಕೋಸ್ಕರವೂ ಕೂಡ ಸಮೀಕ್ಷೆಯನ್ನ ಮುಂದೂಡಬೇಕು ಅನ್ನುವಂಥ ಆಗ್ರಹ ಜೋರಾಗಿ ಕೇಳಿ ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.